ಸಂಜಯ್ ದತ್ ಅವರ ದೊಡ್ಡ ಅಭಿಮಾನಿ, ಫ್ಯಾನ್. ನನ್ನ ಚೈಲ್ಡ್ಹುಡ್ ಲೈಫ್ ಅಂದರೆ ಪ್ರೈಮರಿ ಸ್ಕೂಲ್ನಿಂದ ಹಿಡಿದು ನಾನು ಫಸ್ಟ್ ಫಿಲ್ಮ್ ಅವರದ್ದು ನೋಡಿದ್ದು ಖಳನಾಯಕ್. ಸೊ ಖಳನಾಯಕ್ ಫಿಲ್ಮ್ ನೋಡಿ ನಾನು ಅವರದ್ದು ಅಭಿಮಾನಿ ಆಗಿಬಿಟ್ಟೆ. ಹಾಗೆ ಅವರ ಫಿಲ್ಮ್ ನೋಡ್ತಾ ನೋಡ್ತಾ ವಾಸ್ತವ್ ಫಿಲ್ಮ್ ಅಂತ ತುಂಬ ಒಂದು ಫೇಮಸ್ ಫಿಲ್ಮ್. ಸೊ ವಾಸ್ತವ್ ಫಿಲ್ಮ್ ಬರುವಾಗ ನಾನು ಅವರದ್ದು ಡೈಲಾಗ್ಸ್ ಎಲ್ಲ ನೆನಪಿಸಿ ನನ್ನ ಸ್ನೇಹಿತರಿಗೆ ಹೇಳ್ತಿದ್ದೆ. ಇದೇ ಇಸ್ಕೋ ಬೋಲ್ತೆ ಗೋಡಾ ಕ್ಯಾ ಗೋಡಾ ದೋ ಪೇಟಿ ಕಾಯ್. ಸೊ ಆ ಟೈಪ್ ಎಲ್ಲ ಒಂದು ಖತರ್ನಾಕ್ ಡೈಲಾಗ್ ಅದು. ಏಮಾ ಇದೀಗ್ನಾ ಅಸ್ಲಿ ಅಸ್ಲಿ 50 ತೊಳ. ಸೊ ಹಾಗೆ ಅವ್ರು ಡೈಲಾಗ್ ಹೇಳ್ತಾ ಹೇಳ್ತಾ ಸೊ ಎಲ್ಲರಿಗೊಂದು ಮನೋರಂಜನೆ ನೀಡುತ್ತಿದ್ದೆ. ಸೊ ಹಾಗೆ ನಂದು ಫೈನಲ್ ಆಗಿ ನನಗೆ ಮಣಿಪಾಲ್ ಬಾಬಾ ಅಂತ ಹೇಳಿ ಒಂದು ಹೆಸರು ಬರಲಿಕ್ಕೆ ಕಾರಣ, ಸೊ ನನ್ನ ಹೋಟೆಲ್ ಇತ್ತು ಮಣಿಪಾಲಲ್ಲಿ, ಮೀಟ್ ಆ್ಯಂಡ್ ಇಟ್ ಫ್ಯಾಮಿಲಿ ರೆಸ್ಟೋರೆಂಟ್. ಸೊ ಅಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಬರ್ತಿದ್ರು. ಸೊ ನಾನ್ ವೆಜ್ ಹೋಟೆಲ್ ಆದ ಕಾರಣದಿಂದ ಕೆಲವು ಸ್ಟೂಡೆಂಟ್ಸ್ ಬಂದವರಿಗೆ ನಾನು ಸಂಜಯ್ ದತ್ ಡೈಲಾಗ್ ಅಲ್ಲಿ ಅವರಿಗೆ ಸರ್ವ್ ಮಾಡ್ತಿದ್ದೆ. ಏನಾದ್ರೆ ಬೇಕಿದ್ರೆ, ಸೊ ಇದು ಬೋತ್ ಪತ್ಲಾ ಹೋಗೇರಿ ಇದಕ್ ಅಕ್ಕ ಚಿಕನ್ ಗ್ರಿಲ್ ಕಾಣೇಕ ಅಂತಕ್ಕೆಂದ್ರೆ ನನ್ನದಲ್ಲಿ ಗ್ರಿಲ್ ಉಳಿದಿರ್ತಿತ್ತು. ಗ್ರಿಲ್ ಸ್ವಲ್ಪ ಕಡಿಮೆ ಸೇಲಿತ್ತು ಆ ದಿನ. ತಂದೂರಿಯಾ ಇಲ್ಲದ್ರೆ ಅಲ್ಫಾಮ ಬೇರೆ ಯಾವ್ದಾದ್ರು ಹೋಗ್ತಿತ್ತು. ಸೊ ಅವನು ಬೇರೆ ಯಾವ್ದಾದ್ರು ತಿನ್ಲಿಕ್ಕೆ ಬಂದವನಿಗೆ ಅಲ್ಲಿಗೆ ಡೈಲಾಗ್ ಹೇಳಿ ನಾನಲ್ಲಿ ಗ್ರಿಲ್ ಅನ್ನು ಕೊಡ್ತಿದ್ದೆ. ಅಂದ್ರೆ ಬಿಸ್ನೆಸ್ ಟ್ರಿಕ್ಸ್ ಇದು. ಹಾಗೆ ಸೊ ಅವರು ನನ್ನೊಂದು ಡೈಲಾಗಿಗೆ ತುಂಬಾ ಒಂದು ಎಂತ ಹೇಳಿದ್ರು, ಒಂದು ತುಂಬಾ ಖುಷಿಯಿಂದ ನಮ್ಮ ಹೋಟೆಲಿಗೆ ಒಂದು ರೆಗ್ಯುಲರ್ ಕಸ್ಟಮರ್ ಆಗಿ ಬರ್ತಿದ್ದು, ಕಸ್ಟಮರ್ ಕವರ್ ಮಾಡಿದೆ. ಸೊ ಹಾಗೆ ಮೆಡಿಕಲ್ ಸ್ಟೂಡೆಂಟ್ಸ್ ಅವರು ಹೇಳ್ತಿದ್ರು, ಅರೆ ಬಾಬಾ ಕಾ ಹೋಟೆಲ್ ಜಾಯಂಗೆ ಉದರ್ ಖಾಯಂಗೆ. ಹಾಗೆ ಬಾಬಾ ಬಾಬಾ ಅಂತೇಳಿ ಅದು ಕೋನ್ಸಿ ಬಾಬಾ ಮಣಿಪಾಲ್ ಬಾಬಾ ಆಗ್ಬಿಡ್ತು. ಹಾಗೆ ಸಂಜಯ್ ದತ್ತದ್ದು ಒಂದು ಆರ್ಟಿಸ್ಟ್ ಆಗಿಬಿಟ್ಟೆ. ಆರ್ಟಿಸ್ಟ್ ಆಗಿ ತುಂಬ ಇವೆಂಟ್ ಕೂಡ ಮಾಡಿದ್ದೇನೆ. ಮತ್ತು ಆನ್ಲೈನಲ್ಲಿ ಸ್ಟಾರ್ ಮೇಕರ್ ಎಂಬ ಆ್ಯಪಲ್ಲಿ ನಂದೇ ಒಂದು ಇವೆಂಟ್ ಮಾಡಿದೆ, ಆನ್ಲೈನ್ ಇವೆಂಟ್. ಅದರಲ್ಲಿ ತುಂಬ ಜನರಿಗೆ ಮೋಟಿವೇಟ್ ಕೊಟ್ಟಿದ್ದೇನೆ. ಈವನ್ ತುಂಬ ಕಲೀಲಿಕ್ಕೆ ವೀಕ್ ಇರ್ತಾರೆ ಆ ಮಕ್ಕಳಿಗೆ ನಾನು ಈಗ ಪೇರೆಂಟ್ಸ್ ಕಾಲ್ ಮಾಡ್ತಾರೆ, ಅವನು ಓದೋದ್ರಲ್ಲಿ ಗಮನ ಕೊಡ್ತಾ ಇಲ್ಲ. ಸೊ ಅವರಿಗೆ ನಾನು ಕಾಲ್ ಮಾಡಿ ಮಾತಾಡ್ತಿದ್ದೆ ಮಕ್ಕಳಿಗೆ, ಏ ದೇಖ್ इस बार है ना मेरे को टॉप मार्क्स दिखना मांगता है, अगर मार्क्स दिख गए ना तो मैं जादू की जप्पी घर को आके दे दूंगा ಅಂತ ಹೇಳಿ. ಸೊ ಮಕ್ಕಳಿಗೆ ನಾನು ತುಂಬಾ ಅವರಿಗೆ ಒಂದು ಜೋಶ್ ನೀಡ್ತಿದ್ದೆ. ಒಂದು ಒಳಗೆ ಒಂದು ಕಲೀಲಿಕ್ಕೆ ಒಂದು ಉತ್ಸಾಹ ಬರ್ತಿತ್ತು. ಅವ್ರು ಸಂಜಯ್ ದತ್ ಬರ್ತಾರೆ, ನಮ್ಗೆ ಹಗ್ ಮಾಡ್ತಾರೆ. ಹಾಗೆ ಕೆಲವು ಇವತ್ತಿನ ಯೂತ್ಸ್ ಇದ್ದಾರೆ ಕೆಲವರು, ಸೊ ತುಂಬಾ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಇರ್ತದೆ ಅಂತಂದ್ರೆ ರಾಂಗ್ ಟ್ರ್ಯಾಕಿಗೆ ಹೋಗಿರ್ತಾರೆ. ಇವನ್ ಅಂದ್ರೆ ನಶಾದ ವಸ್ತು ಮತ್ತೆ ಕೆಲವೆಲ್ಲ ಈ ಡ್ರಗ್ ಇದ್ರಲ್ಲೆಲ್ಲ ಈಗ ಅದು ಯೂಸ್ ಎಲ್ಲರೂ ಹೇಳಲ್ಲ, ಕೆಲವು ಜನ ಹಾಳು ದಾರಿಗೆ ಹೋಗಿದ್ದಾರೆ. ಸೊ ಅವರನ್ನು ನಾನು ಮೋಟಿವೇಟ್ ಮಾಡಿ ಅದರಿಂದ ಏನೆಲ್ಲ ಈಗ ಡಾಕ್ಟರ್ ಹೇಳ್ಬೋದು, ಸೊ ಸೈಕಾಟಿಸ್ಟ್ ಇರ್ಬೋದು, ಏನಾದ್ರೂ ಡಾಕ್ಟರ್ ಕೌನ್ಸಿಲಿಂಗ್ ಮಾಡಿದ ಕೂಡಲೇ ಸೊ ಅವರಿಗೆ ಅಷ್ಟು ಮಂಡೆಗೆ ಹಾಕಲ್ಲ. ಇದು ಸಂಜಯ್ ದತ್ ಸರ ಎಂತಕೆಂದ್ರೆ ಸಂಜು ಬಾಬಾ ತರ ಹೇಳಿದ್ರೆ ಅವರಿಗೆ ಒಂದು ನನ್ನ ಮಾತಿಗೆ ಒಂದು ಕಾನ್ಸಂಟ್ರೇಷನ್ ಕೊಡ್ತಾರೆ. ಕಾನ್ಸಂಟ್ರೇಷನ್ ಕೊಟ್ಟು ಕಿವಿ ಕೊಟ್ಟು ಕೇಳ್ತಾರೆ. ಸೊ ಇದರಿಂದ ಏನೆಲ್ಲ ಸೈಡ್ ಎಫೆಕ್ಟ್ ಬರ್ತಾ ಇದೆ, ನಮ್ಮ ಲೈಫ್ ಎಲ್ಲಿ ತನಕ ಹೋಗ್ತದೆ, ನಮ್ಮ ಹೆಜ್ಜೆ ಎಲ್ಲಿಗೆ ಹೋಗುತ್ತದೆ, ಮತ್ತೆ ಎಂಡ್ ಆಫ್ ದಿ ಡೇ ನಾವು ಎಲ್ಲಿ ಸಿಕ್ಕಿ ಬೀಳ್ತೇವೆ, ಹಾಗಲ್ಲ ಅವರ ಮನಸ್ಸಿಗೆ ನಾನೊಂದು ತಿಳಿಸಿಕೊಡ್ತೇನೆ. ಸೊ ಇದು ವಿಷಯದಲ್ಲಿ ಹೀಗೆ ಈ ದಾರಿ ಹಿಡಿಬೇಡಿ, ಹೀಗೆ ಪಾರ್ಟಿ ಬರುತ್ತೆ, ಪಾರ್ಟಿಯಲ್ಲಿ ಒಮ್ಮೆ ಇವತ್ತೊಂದು ಪಾರ್ಟಿ ಮಾಡಿ ನಾಳೆ ನಮ್ಮ ಕೆಲಸದಲ್ಲಿ ಬಿಸಿ ಆಗಿರ್ತೇವೆ, ಅದೇ ಒಂದು ಪಾರ್ಟಿಯಲ್ಲಿ ಮಾಡುದು ಒಂದು ಬ್ಯಾಡ್ ಕೆಟ್ಟ ಜನರ ಸಂಘ. ಸೊ ಅದೇ ಆ ಮಕ್ಕಳಿಗೆ ಕೆಟ್ಟ ದಾರಿಯಲ್ಲಿ ಹೋಗುವಂತೆ ಎಂತ ಹೇಳ್ಬೋದು, ಅವರದ್ದೊಂದು ದುಶ್ಚಟ ಅದಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡಿ ಕೊಡ್ತದೆ. ಅಂತಕ್ಕೆಂದ್ರೆ ಅವರು ಅದಕ್ಕೆ ಎಡಿಕ್ ಆಗಿ ಹೋಗ್ತಾರೆ. ಸೊ ಹಾಗಾಗಿ ನಾನು ಅಂತ ಮಕ್ಕಳಿಗೆ ತುಂಬಾ ಜನ ಇದ್ದಾರೆ, ಕಾಲೇಜದ್ದು ಹುಡುಗರು ಇರ್ಬೋದು ಹುಡುಗಿಯರು ಇರ್ಬೋದು, ಅವರ ಪೇರೆಂಟ್ಸ್ ಫೋನ್ ಮಾಡ್ತಾರೆ, ಅವ್ರು ಹೀಗೆ ಮಾಡ್ತಿದ್ದಾರೆ. ಸೊ ಅವರಿಗೆ ನಾನು ಒಳ್ಳೆ ಒಂದು ಕ್ಲಾಸ್ ಅನ್ನು ಕೊಡ್ತಿದ್ದೆ ಸಂಜು ಬಾಬಾ ಸ್ಟೈಲಲ್ಲಿ.
ಹಾಗಾಗಿ ಅವರು ತುಂಬಾ ಒಂದು ಇಂಪ್ರೆಸ್ ಆಗಿ ಕೇಳ್ತಿದ್ರು. ಮತ್ತೆ ತುಂಬಾ ಚೇಂಜಸ್ ಬಂದು ತುಂಬಾ ನನಗೆ ಒಂದು ಆಶೀರ್ವಾದ ಕೂಡ ಸಿಕ್ತು. ಯಾವ ರೀತಿ ಕೇಳ್ತಿದ್ರಿ? ಹಾಗಾಗಿ देख ये ये ऐसा जो दवा है ना, इसमें ऐसा इफेक्ट है, इसमें ऐसा फील होता है, ये 1 दिन या 2 दिन जब तक तेरे को मिलता रहेगा तब तक तेरा ऐसा चलता रहेगा. जिस दिन वो स्टॉप हो जाएगा ना, उस दिन सब तेरा घर या तेरा पेरेंट सब तबाह हो जाएगा. ಅಂದ್ರೆ ಹಿಂದಿಯಲ್ಲಿ ಹೇಳ್ತಿದ್ದೇನೆ. ಅಂದ್ರೆ ಇದರ ಎಫೆಕ್ಟ್ ನಮ್ಮ ತಂದೆ ತಾಯಿ ಯಾರು, ನಮ್ಮ ಬಂಧು ಬಳಗ ಯಾರು, ಎಲ್ಲರನ್ನು ಸಹ ಅವರು ಮೈಂಡ್ ಡೈವರ್ಟ್ ಆಗ್ತದೆ ನಮ್ದು. ಎಲ್ಲರ ಅನ್ನು ನಾವು ದೂರ ಇದು ಈ ಒಂದು ವಸ್ತುವಿಂದ, ಈ ಮಾದಕ ದ್ರವ್ಯದಿಂದ ಎಲ್ಲ ದೂರ ಆಗಿ ಹೋಗ್ತಾರೆ. ಸೊ ಇಂಥದ್ದೆಲ್ಲ ನಾನು ಅವರ ಮನವರಿಕೆ ಮಾಡಿ ಅವ್ರಿಗೆ ತಿಳಿಸಿಕೊಡ್ತೇನೆ.